ಹಲೋ ಎವ್ರಿವನ್. SLC 2026 ರಿಸಲ್ಟ್ ಅನ್ನ ಬಿಟ್ಟಿದ್ರು. ನೀವು ಎಲ್ಲರೂ ಕೂಡ ಚೆಕ್ ಮಾಡ್ಕೊಂಡಿದ್ದೀರಾ ಅಂತ ಅನ್ಕೊಂಡಿದೀನಿ. ನೀವೇನಾದ್ರೂ ಚೆಕ್ ಮಾಡ್ಕೊಂಡಿರಲಿಲ್ಲ ಅಂತಂದ್ರೆ ಯಾವ ರೀತಿ ಚೆಕ್ ಮಾಡ್ಕೊಳ್ಳೋದು ಅಂತ ಇವಾಗ ಆಲ್ರೆಡಿ ವಿಡಿಯೋ ಮಾಡ್ಬಿಟ್ಟು ಅಪ್ಲೋಡ್ ಮಾಡಿದ್ದೆ. ಅದು ನಮ್ಮ ಚಾನಲ್ ಅಲ್ಲಿ ಕೂಡ ಇದೆ. ಮತ್ತೆ ಆ ವಿಡಿಯೋ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ. ನಿಮ್ಮ ರಿಸಲ್ಟ್ ಅನ್ನ ಚೆಕ್ ಮಾಡಬಹುದು. ನಿಮ್ಮ ರಿಸಲ್ಟ್ ಅನ್ನ ಚೆಕ್ ಮಾಡಿದಾದ್ಮೇಲಿಂದ ನಿಮ್ಗೆ ಏನಾದ್ರೂ ರಿಸಲ್ಟ್ ಕಡಿಮೆ ಬಂದಿದೆ, ನಂದು ಇನ್ನೂ ಜಾಸ್ತಿ ಬರ್ತಾ ಇತ್ತು, ನಾನು ಚೆನ್ನಾಗಿ ಬರ್ದಿದ್ದೆ ಎಕ್ಸಾಮು, ಮಾರ್ಕ್ಸ್ ಕಡಿಮೆ ಕೊಟ್ಟಿದ್ದಾರೆ, ಈ ರೀತಿ ಏನಾದ್ರು ಇತ್ತಂದ್ರೆ ನೀವು ರಿವ್ಯಾಲ್ಯೂಯೇಷನ್ ಗೆ ಹಾಕ್ಬೋದು ಅಥವಾ ರೀಟೋಟಲಿಂಗ್ ಮಾಡಬಹುದು. ಫಸ್ಟ್ ರಿವ್ಯಾಲ್ಯೂಯೇಷನ್ ಅಂದ್ರೆ ಏನು ಅಂತ ತಿಳ್ಕೊಳ್ಳೋಣ. ರಿವ್ಯಾಲ್ಯೂಯೇಷನ್ ಅಂದ್ರೆ ನಿಮ್ ವ್ಯಾಲ್ಯೂಯೇಷನ್ ಮಾಡಿದ್ರೆ ತಪ್ಪಾಗಿ ಮಾಡಿದರೆ, ಸೊ ಇನ್ನೂ ಮಾರ್ಕ್ಸ್ ಕೊಡಬೇಕಾಗಿತ್ತು, ಕರೆಕ್ಟ್ ಆಗಿ ಮಾರ್ಕ್ಸ್ ಅನ್ನ ಕೊಟ್ಟಿಲ್ಲ ಅಂತಂದ್ರೆ ನೀವು ರಿವ್ಯಾಲ್ಯೂಯೇಷನ್ ಗೆ ಹಾಕ್ಬೋದು. ಇದಕ್ಕೆ ಹಾಕಕ್ಕಿಂತ ಮುಂಚೆ ನೀವು ಫೋಟೋ ಕಾಪಿಯನ್ನ ತರಿಸೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಫೋಟೋ ಕಾಪಿ ತರಿಸಿದಾದ್ಮೇಲಿಂದಾನೇ ನೀವು ರಿವ್ಯಾಲ್ಯೂಯೇಷನ್ ಗೆ ಹಾಕಕ್ ಸಾಧ್ಯ. ನೀವು ಫೋಟೋ ಕಾಪಿ ತರಿಸ್ದಲೇ ರಿವ್ಯಾಲ್ಯೂಯೇಷನ್ ಗೆ ಹಾಕಕ್ ಬರಲ್ಲ. ಸೊ ನೀವು ಫೋಟೋ ಕಾಪಿಯನ್ನ ತರಿಸಿ ನಿಮ್ಮ ಟೀಚರ್ಸ್ ಗಳಿಗೆ ತೋರಿಸಿ ಇನ್ನೂ ಏನಾದ್ರೂ ಮಾರ್ಕ್ಸ್ ಗಳು ಬರುತ್ತಾ ಅಂತ ನೀವು ಚೆಕ್ ಮಾಡಿಕೊಂಡು ಅದಾದ್ಮೇಲಿಂದ ನೀವು ರಿವ್ಯಾಲ್ಯೂಯೇಷನ್ ಗೆ ಹಾಕ್ಬೋದು. ಇವಾಗ ರಿವ್ಯಾಲ್ಯೂಯೇಷನ್ ಬಗ್ಗೆ ನಿಮಗೆ ಗೊತ್ತಾಯ್ತು. ನೆಕ್ಸ್ಟ್ ರೀಟೋಟಲಿಂಗ್ ಅಂದ್ರೆ ಏನು? ರೀಟೋಟಲಿಂಗ್ ಅಂತಂದ್ರೆ ನೀವು ಮಾರ್ಕ್ಸ್ ಅನ್ನ ಏನ್ ಟೋಟಲ್ ಮಾಡಿರ್ತಾರೋ ಅವರು ಅದು ತಪ್ಪಾಗಿ ಟೋಟಲ್ ಮಾಡಿರ್ತಾರೆ, ಆ ರೀತಿ ಮಿಸ್ಟೇಕ್ ಆಗಿರುತ್ತೆ. ಆ ರೀತಿ ಏನಾದ್ರೂ ಆಗಿತ್ತಂದ್ರೆ ನೀವು ರೀಟೋಟಲಿಂಗ್ ಗೆ ಹಾಕ್ಬೋದು. ಫೋಟೋ ಕಾಪಿ ತರ್ಸೋದು ಯಾವ ರೀತಿ ಮತ್ತೆ ರಿವ್ಯಾಲ್ಯೂಯೇಷನ್ ಗೆ ರೀಟೋಟಲಿಂಗ್ ಗೆ ಯಾವ ರೀತಿ ಹಾಕ್ಬೇಕು, ಯಾವಾಗೆಲ್ಲ ಲಾಸ್ಟ್ ಡೇಟ್ ಇದೆ ಮತ್ತೆ ಯಾವಾಗಿಂದ ಸ್ಟಾರ್ಟ್ ಆಗುತ್ತೆ ಅದ್ರ ಬಗ್ಗೆ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ. ಸೊ ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿ. ಮತ್ತೆ ನಮ್ಮ ಚಾನಲ್ಗೆ ಇನ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕನ್ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಇದರಿಂದ ನಾವು ಅಪ್ಲೋಡ್ ಮಾಡ್ತಕ್ಕಂಥ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ ನಿಮಗೆ ಬಂದು ತಲುಪುತ್ತೆ, ನೀವು ಅವಾಗ ವಾಚ್ ಮಾಡ್ಬೋದು. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಯಾವ್ದಾದ್ರು ಒಂದು ಬ್ರೌಸರ್ ಅನ್ನ ಓಪನ್ ಮಾಡ್ಕೊಂಡು ಅದರಲ್ಲಿ KSEAB ಕರ್ನಾಟಕ GOV ಇನ್ SLC ಅಂತ ನೀವು ಸರ್ಚ್ ಮಾಡಿ. ಈ ರೀತಿ ನೀವು ಸರ್ಚ್ ಮಾಡಿದಾಗ ಇಲ್ಲಿ ಮೊದಲನೇ ವೆಬ್ಸೈಟ್ ಕಾಣಿಸ್ತಿದೆಯಲ್ಲ, ಈ ಮೊದಲನೇ ವೆಬ್ಸೈಟ್ ಅನ್ನ ನೀವು ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ. ಕರ್ನಾಟಕ ಸ್ಕೂಲ್ ಎಕ್ಸಾಮಿನೇಷನ್ ಅಂಡ್ ಅಸೆಸ್ಮೆಂಟ್ ಬೋರ್ಡ್ KSEAB. ಇದ್ರ ಮೇಲ್ಗಡೆ ನೀವು ಕ್ಲಿಕ್ ಮಾಡಿದ್ರೆ ಅಫಿಷಿಯಲ್ ವೆಬ್ಸೈಟ್ ಓಪನ್ ಆಗುತ್ತೆ. ಇವಾಗ ನೀವು KSEAB ವೆಬ್ಸೈಟ್ ಅನ್ನು ಓಪನ್ ಮಾಡ್ಬೇಕಂದ್ರೆ ಇಲ್ಲಿ ಕ್ಲಿಕ್ ಮಾಡಿ, ನೀವು ಅವಾಗ ಈ ರೀತಿ ಓಪನ್ ಆಗುತ್ತೆ. ನೀವು ಅಕಸ್ಮಾತ್ ಏನಾದ್ರು ಲ್ಯಾಂಗ್ವೇಜ್ ಚೇಂಜ್ ಮಾಡ್ಕೊಬೇಕಂದ್ರೆ ಇಲ್ಲಿ ಕನ್ನಡ ಅಂತ ಇದೆ, ನೀವು ಕನ್ನಡ ಲ್ಯಾಂಗ್ವೇಜ್ ಅನ್ನ ಸೆಲೆಕ್ಟ್ ಮಾಡ್ಕೊಬಹುದು. ನೀವು ಇಲ್ಲಿ ನೋಡ್ತಾ ಇರ್ಬೋದು SLC ವಿದ್ಯಾರ್ಥಿಗಳ ಅಂಕಣ ಅಂತ ಇದೆ. ಇದ್ರ ಮೇಲ್ಗಡೆ ನೀವು ಕ್ಲಿಕ್ ಮಾಡಿದ್ರೆ ಈ ರೀತಿ ಓಪನ್ ಆಗುತ್ತೆ. ಇದ್ರಲ್ಲಿ ನೀವು ನೋಡ್ತಾ ಇರ್ಬೋದು SLC 2026 ಪರೀಕ್ಷೆ 1 ಅಂತ ಇದೆ. ಫೋಟೋ ಕಾಪಿಯನ್ನ ಇದರಲ್ಲೇ ತರಿಸಬಹುದು, ಮತ್ತೆ ರಿವ್ಯಾಲ್ಯೂಯೇಷನ್ ಗೆ ಅಪ್ಲೈ ಮಾಡಬಹುದು, ಮತ್ತೆ ನೀವು ರೀಟೋಟಲಿಂಗ್ ಮಾಡೋಕ್ಕೂ ಸಹ ಇಲ್ಲೇ ಅಪ್ಲೈ ಮಾಡಬಹುದು. ಇಲ್ಲಿ ನೀವು ಅಂತ ಬರ್ತಿದೆ, ನೀವು ನೋಡ್ತಾ ಇರ್ಬೋದು. ಇದ್ರ ಮೇಲ್ಗಡೆ ನೀವು ಕ್ಲಿಕ್ ಮಾಡಿದ್ರೆ ಕ್ಲಿಕ್ ಹಿಯರ್ ಅಂತ ಇದೆ, ಇದ್ರ ಮೇಲ್ಗಡೆ ನೀವು ಕ್ಲಿಕ್ ಮಾಡಿ ಅವಾಗ ಈ ರೀತಿ ಓಪನ್ ಆಗುತ್ತೆ. ಇದ್ರಲ್ಲಿ ನೀವು ನೋಡ್ತಾ ಇರ್ಬೋದು ಎಲ್ಲಾ ಡೇಟ್ಸ್ ಗಳನ್ನ ಮೆನ್ಷನ್ ಮಾಡಿದ್ದಾರೆ. ರಿವ್ಯಾಲ್ಯೂಯೇಷನ್ ಗೆ ಯಾವಾಗ ಹಾಕೋದು, ಮತ್ತೆ ಫೋಟೋ ಕಾಪಿ ಯಾವಾಗ ತರಿಸೋದು, ಲಾಸ್ಟ್ ಡೇಟ್ ಯಾವಾಗ, ಮತ್ತೆ ರೀಟೋಟಲಿಂಗ್ ಗೆ ಲಾಸ್ಟ್ ಡೇಟು ಮತ್ತೆ ಯಾವಾಗ ಸ್ಟಾರ್ಟ್ ಆಗುತ್ತೆ ಅದ್ರ ಬಗ್ಗೆ ಕಂಪ್ಲೀಟ್ ಆಗಿ ಕೊಟ್ಟಿದ್ದಾರೆ. ನೀವು ಇಲ್ಲಿ ನೋಡ್ತಾ ಇರ್ಬೋದು. ಇವಾಗ ಫೋಟೋ ಕಾಪಿ ತರ್ಸಕ್ಕೆ ಸ್ಟಾರ್ಟಿಂಗ್ ಡೇಟ್ 23/4/2026 ಅಂದ್ರೆ ನಿಮ್ಮ ರಿಸಲ್ಟ್ ಬಂದಿದ್ದ ದಿವಸದಿಂದಾನೇ ಸ್ಟಾರ್ಟ್ ಆಗಿದೆ. ಈ ಲಾಸ್ಟ್ ಡೇಟ್ ನೋಡೋದಾದ್ರೆ 26/4/2026 ಅಂದ್ರೆ 26ನೇ ತಾರೀಕು ತನಕ ಮಾತ್ರ ಇದೆ. ಸೊ ಈ ವಿಡಿಯೋನ ನಿಮ್ ಫ್ರೆಂಡ್ಸ್ಗೂ ಸಹ ಶೇರ್ ಮಾಡಿ. ಯಾಕೆ ಅಂತಂದ್ರೆ ಅವ್ರೇನಾದ್ರು ರಿವ್ಯಾಲ್ಯೂಯೇಷನ್ ಗೆ ಹಾಕೋದಾದ್ರೆ ಮತ್ತೆ ಫೋಟೋ ಕಾಪಿಯನ್ನ ತರ್ಸೋದಾದ್ರೆ ಯಾವತ್ ಲಾಸ್ಟ್ ಡೇಟು ಮತ್ತೆ ಯಾವ ರೀತಿ ತರಿಸಬಹುದು ಅಂತ ಈ ವಿಡಿಯೋದಲ್ಲಿ ಗೊತ್ತಾಗುತ್ತೆ. ನೆಕ್ಸ್ಟ್ ರೀಟೋಟಲಿಂಗ್ ಏನಾದ್ರು ನೀವು ಹಾಕೋದಾದ್ರೆ 28 ಇಂದ ಸ್ಟಾರ್ಟ್ ಆಗುತ್ತೆ. 28ನೇ ತಾರೀಕು ಏಪ್ರಿಲ್ 28ರಿಂದ ಸ್ಟಾರ್ಟ್ ಆಗಿ ಮತ್ತೆ ಮೇ 4 ತನಕ ನಿಮ್ಗೆ ಟೈಮ್ ಅನ್ನ ಕೊಡ್ತಾರೆ ಏನ್ ಮಾಡಕ್ಕೆ, ರೀಟೋಟಲಿಂಗ್ ಗೆ. ನೆಕ್ಸ್ಟ್ ರಿವ್ಯಾಲ್ಯೂಯೇಷನ್ ಗೆ ಏನಾದ್ರು ನೀವು ಆಗ್ತಿದ್ದೀರಾ ಅಂತಂದ್ರೆ 28/4/2026 ಅಂದ್ರೆ ಏಪ್ರಿಲ್ 28ರಿಂದ ಸ್ಟಾರ್ಟ್ ಆಗುತ್ತೆ ರಿವ್ಯಾಲ್ಯೂಯೇಷನ್ ಗೆ ಹಾಕಕ್ಕೆ. ಅದಾದ್ಮೇಲೆ ಮೇ 4 ಟೈಮ್ ಅನ್ನ ಕೊಟ್ಟಿರ್ತಾರೆ ನೀವು ರಿವ್ಯಾಲ್ಯೂಯೇಷನ್ ಗೆ ಹಾಕಕ್ಕೆ. ಓಕೆನಾ? ಇದಿಷ್ಟು ಲಾಸ್ಟ್ ಡೇಟ್ ಮತ್ತೆ ಫಸ್ಟ್ ಡೇಟ್ಸ್ ಗಳಾಗಿತ್ತು. ಇವಾಗ ನೀವು ಯಾವ ರೀತಿ ಅಪ್ಲೈ ಮಾಡಬೇಕು ಅಂತಂದ್ರೆ, ನೀವು ಅಪ್ಲಿಕೇಶನ್ ಅನ್ನ ಹಾಕ್ಬೇಕಂದ್ರೆ ಇಲ್ಲಿ ನೀವು ಕಾಣಿಸ್ತಿರ್ಬೋದು ಆನ್ಲೈನ್ ಅಪ್ಲಿಕೇಶನ್ ಅಂತ ಇದೆ. ಇದ್ರ ಮೇಲ್ಗಡೆ ನೀವು ಕ್ಲಿಕ್ ಮಾಡಿದ್ರು ಸಹ ಬರುತ್ತೆ, ಅಥವಾ ಇಲ್ಲಿ ನೋಡಿ ಈ ಟೆಕ್ಸ್ಟ್ ಮೂವ್ ಆಗ್ತಿದೆಯಲ್ಲ, ಇಲ್ಲಿ ಬೇಕಿದ್ರು ನೀವು ಕ್ಲಿಕ್ ಮಾಡಿ ನೀವು ಓಪನ್ ಮಾಡ್ಕೊಬಹುದು. ನೀವು ಇಲ್ಲಿ ಕ್ಲಿಕ್ ಮಾಡಿ ಆನ್ಲೈನ್ ಅಪ್ಲಿಕೇಶನ್ ಅಂತ ಕಾಣಿಸ್ತಿದೆಯಲ್ಲ, ಇದ್ರ ಮೇಲ್ಗಡೆ ನೀವು ಕ್ಲಿಕ್ ಮಾಡಿ ಅವಾಗ ಈ ರೀತಿ ಓಪನ್ ಆಗುತ್ತೆ. ಇದರಲ್ಲಿ ನೀವು ನೋಡ್ತಾ ಇರ್ಬೋದು ಅಪ್ಲಿಕೇಶನ್ ಫಾರ್ ಫೋಟೋ ಕಾಪಿ ಮತ್ತೆ ಕ್ಲಿಕ್ ಹಿಯರ್ ಟು ಡೌನ್ಲೋಡ್ ಫೋಟೋ ಕಾಪಿ. ಅಂದ್ರೆ ನೀವು ಫಸ್ಟ್ ಅಪ್ಲಿಕೇಶನ್ ಅನ್ನ ಹಾಕಬೇಕು ಫೋಟೋ ಕಾಪಿ ತರ್ಸಕ್ಕೆ. ಅದಾದ್ಮೇಲಿಂದ ಫೋಟೋ ಕಾಪಿ ಬಂದಾಗ ನೀವು ಇಲ್ಲಿ ಕ್ಲಿಕ್ ಹಿಯರ್ ಟು ಡೌನ್ಲೋಡ್ ಫೋಟೋ ಕಾಪಿ ಅಂತ ನೀವು ಸೆಲೆಕ್ಟ್ ಮಾಡ್ಕೊಂಡ್ರೆ ನೀವು ಡೌನ್ಲೋಡ್ ಮಾಡ್ಕೊಬಹುದು. ಫಸ್ಟ್ ಇಲ್ಲಿ ಅಪ್ಲಿಕೇಶನ್ ಹಾಕೋದು ಯಾವ ರೀತಿ ಫೋಟೋ ಕಾಪಿ ತರ್ಸಕ್ಕೆ ಅಂತ ತಿಳಿಸ್ಕೊಡ್ತೀನಿ ನೋಡಿ. ಇವಾಗ ಅಪ್ಲಿಕೇಶನ್ ಫಾರ್ ಫೋಟೋ ಕಾಪಿ ಅಂತ ಇದೆಯಲ್ಲ, ಅದ್ರ ಮೇಲ್ಗಡೆ ಕ್ಲಿಕ್ ಮಾಡಿ ಇಲ್ಲಿ ನೀವು ರಿಜಿಸ್ಟರ್ ನಂಬರ್ ಅನ್ನ ಎಂಟರ್ ಮಾಡಬೇಕಾಗುತ್ತೆ. SLC ರಿಜಿಸ್ಟರ್ ನಂಬರ್ ಅನ್ನ ಎಂಟರ್ ಮಾಡ್ತೀರಾ. ಅದಾದ್ಮೇಲಿಂದ ಎಲ್ಲ ನಿಮ್ ಡೀಟೇಲ್ಸ್ ಅನ್ನ ಕೇಳುತ್ತೆ, ಮತ್ತೆ ನಿಮ್ ಸಬ್ಜೆಕ್ಟ್ ಯಾವ್ದು ತರಿಸ್ಬೇಕು ಅಂತ ನೀವು ಸೆಲೆಕ್ಟ್ ಮಾಡ್ಕೊಬೇಕು. ಅಲ್ಲಿ ಎಸ್ ಮತ್ತೆ ನೋ ಎರಡು ಆಪ್ಷನ್ ಇರುತ್ತೆ. ಆ ಎಸ್ ಮತ್ತೆ ನೋ ಎರಡರಲ್ಲಿ ನೀವು ಎಸ್ ಅಂತ ನೀವು ಸೆಲೆಕ್ಟ್ ಮಾಡಿದಿರಾ ಅಂತಂದ್ರೆ
ಕರೆಕ್ಟಾಗಿ ಅದು ಒಂದು ಸಬ್ಜೆಕ್ಟಿಗೆ ಎಷ್ಟು ಅಮೌಂಟನ್ನು ನೀವು ಪೇ ಮಾಡಬೇಕು ಅಂತ ಇರುತ್ತೋ ಅದು ಅಲ್ಲಿ ಡಿಸ್ಪ್ಲೇ ಆಗುತ್ತೆ. ಓಕೆನಾ? ನೀವು 2 ಸಬ್ಜೆಕ್ಟಿಗೆ ಮಾಡಿದ್ರೆ ಅವೆರಡು ಟೋಟಲ್ ಆಗಿ ನಿಮಗೆ ಟೋಟಲ್ ಅಮೌಂಟ್ ಎಷ್ಟು ನೀವು ಪೇ ಮಾಡಬೇಕು ಫಾರ್ ಸ್ಕ್ಯಾನರ್ ಕಾಪಿ ತರ್ಸಕ್ಕೆ ಅಂತ ಅಲ್ಲಿ ತೋರಿಸುತ್ತೆ. ಅದಾದ್ಮೇಲೆ ನೀವು ಪೇಮೆಂಟನ್ನು ಮಾಡಬೇಕಾಗುತ್ತೆ. ನೀವು ಆನ್ಲೈನ್ ಪೇಮೆಂಟ್ ಬೇಕಾದ್ರೂ ಮಾಡ್ಬೋದು, ಮತ್ತೆ ಚಲನನ ಮುಖಾಂತರನೂ ಬೇಕಿದ್ರೆ ನೀವು ಮಾಡ್ಬೋದು. ಅದಾದ್ಮೇಲೆ ನೀವು ಪೇಮೆಂಟ್ ಮಾಡಿದಾದ್ಮೇಲಿಂದ ನೀವು ಪೇಮೆಂಟ್ ಡೀಟೇಲ್ಸ್ ಎಲ್ಲ ಬರುತ್ತೆ. ಅದನ್ನ ಬೇಕಿದ್ರೆ ನೀವು ಪ್ರಿಂಟ್ ಮಾಡಿ ತಕ್ಕೋಬಹುದು. ಅದಾದ್ಮೇಲೆ ಆನ್ಲೈನ್ ಅಪ್ಲಿಕೇಶನ್ ಪ್ರೊಸೆಸ್ ಕಂಪ್ಲೀಟ್ ಆಗುತ್ತೆ. ಆದ್ಮೇಲೆ ವೆಯ್ಟ್ ಮಾಡಿ, ನಿಮ್ಮ ಫೋಟೋ ಕಾಪಿಯನ್ನ ಅವರು ಅಪ್ಲೋಡ್ ಮಾಡ್ತಾರೆ. ನೀವು ಅವಾಗ ಡೌನ್ಲೋಡ್ ಮಾಡ್ಕೊಬಹುದು. ಯಾವ ರೀತಿ ಡೌನ್ಲೋಡ್ ಮಾಡ್ಕೊಂತೀರಾ ಅಂದ್ರೆ, ತಿರ್ಗಾ ಮತ್ತೆ ಆನ್ಲೈನ್ ಅಪ್ಲಿಕೇಶನ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಫೋಟೋ ಕಾಪಿ ನಿಮ್ಗೆ ಯಾವಾಗ ಬರುತ್ತೆ ಅಂದ್ರೆ, ಇಲ್ಲಿ ಕೆಳಗಡೆ ಕೊಟ್ಟಿದ್ದಾರೆ ನೋಡಿ, ಆನ್ ಯುವರ್ ಅಪ್ಲಿಕೇಶನ್ ಫಾರ್ ಫೋಟೋ ಕಾಪಿ ಅಂಡ್ ಸಕ್ಸಸ್ಫುಲ್ ಪೇಮೆಂಟ್, PDF ಆಫ್ ದ ಫೋಟೋ ಕಾಪಿ ಎಕ್ಸ್ಪೆಕ್ಟೆಡ್ ಟು ಬಿ ಅಪ್ಲೋಡ್ ವಿತಿನ್ 5 days. SMS ವಿಲ್ ಬಿ ಸೆಂಟ್ ಆನ್ ಯುವರ್ ರಿಜಿಸ್ಟರ್ಡ್ ಮೊಬೈಲ್ ನಂಬರ್ ಆಫ್ಟರ್ ಅಪ್ಲೋಡಿಂಗ್ ದ ಫೋಟೋ ಕಾಪಿ. ಅಂದ್ರೆ ವಿತಿನ್ 5 days ಅಲ್ಲಿ ನಿಮ್ಗೆ ಫೋಟೋ ಕಾಪಿಯನ್ನ ಅಪ್ಲೋಡ್ ಮಾಡ್ತಾರೆ. ರಿಜಿಸ್ಟರ್ ನಂಬರ್ಗೆ SMS ಕೂಡ ಬರುತ್ತೆ ಅಪ್ಲೋಡ್ ಆಗಿದೆ ಅಂತ. ನೀವು ಅದನ್ನ ಡೌನ್ಲೋಡ್ ಮಾಡ್ಕೊಬಹುದು. ಯಾವ ರೀತಿ ಡೌನ್ಲೋಡ್ ಮಾಡ್ಕೊಂತೀರಾ ಅಂದ್ರೆ, ಇಲ್ಲಿ ಕ್ಲಿಕ್ ಹಿಯರ್ ಟು ಡೌನ್ಲೋಡ್ ಫೋಟೋ ಕಾಪಿ ಅಂತ ಇದೆಯಲ್ಲ, ಇದ್ರ ಮೇಲ್ಗಡೆ ನೀವು ಕ್ಲಿಕ್ ಮಾಡಿ ನಿಮ್ಮ ಅಪ್ಲಿಕೇಶನ್ ನಂಬರ್ ಅನ್ನ ಕೇಳುತ್ತೆ, ಮತ್ತೆ ರಿಜಿಸ್ಟರ್ ನಂಬರ್ ಅನ್ನ ಕೇಳುತ್ತೆ. ಎರಡನ್ನ ಕೊಟ್ಟು ನೀವು ಯಾವ ಸಬ್ಜೆಕ್ಟ್ ಅನ್ನ ತರಿಸ್ಬೇಕು ಅಂತ ಇದ್ದೀರಾ ಅದನ್ನ ಕ್ಲಿಕ್ ಮಾಡಿದ್ರೆ, ನೀವು ಕ್ಲಿಕ್ ಮಾಡಿ ಇಲ್ಲೊಂದು ಕ್ಯಾಪ್ಸಾ ಇದೆ, ಇದ್ರ ಎಂಟರ್ ಮಾಡಿ, ಆಮೇಲೆ OTP ಕೇಳುತ್ತೆ. OTP ಅನ್ನ ನೀವು ಕೊಟ್ರೆ ನಿಮ್ದು ಸ್ಕ್ಯಾನರ್ ಕಾಪಿ ಡೌನ್ಲೋಡ್ ಆಗುತ್ತೆ. ಫೋಟೋ ಕಾಪಿ ಡೌನ್ಲೋಡ್ ಆದ್ಮೇಲಿಂದ ನಿಮ್ಮ ಟೀಚರ್ಸ್ ಗಳಿಗೆ ತೋರಿಸಿ ಇನ್ನೇನಾದ್ರೂ ಮಾರ್ಕ್ಸ್ ಗಳು ಬರುತ್ತಾ ಇಲ್ವಾ ಅಂತ ಚೆಕ್ ಮಾಡಿಸ್ಕೊಂಡು, ಅದಾದ್ಮೇಲೆ ನೀವು ಮತ್ತಿರ್ಗ ರಿವ್ಯಾಲ್ಯೂಯೇಷನ್ ಗೆ ಹಾಕ್ಬೋದಾಗಿರುತ್ತೆ. ಸೊ ಮುಂದಿನ ವಿಡಿಯೋದಲ್ಲಿ ರಿವ್ಯಾಲ್ಯೂಯೇಷನ್ ಯಾವ ರೀತಿ ಹಾಕೋದು ಅದ್ರ ಬಗ್ಗೆನೂ ಸಹ ತಿಳಿಸ್ಕೊಡ್ತೀನಿ. ಮತ್ತೆ ಟೈಮ್ ತುಂಬಾ ಕಡಿಮೆ ಇದೆ. ನೀವು ಫೋಟೋ ಕಾಪಿ ತರ್ಸಕ್ ಅಪ್ಲೈ ಮಾಡೋದಾದ್ರೆ ಬೇಗ ಅಪ್ಲೈ ಮಾಡಿ, ಮತ್ತೆ ನಿಮ್ ಫ್ರೆಂಡ್ಸ್ ಗಳಿಗೂ ಸಹ ಶೇರ್ ಮಾಡಿ. ಅವರು ಏನಾದ್ರು ತರಿಸ್ಬೇಕು, ನಾನು ಮತ್ತೆ ರಿವ್ಯಾಲ್ಯೂಯೇಷನ್ ಹಾಕ್ಬೇಕು, ನನ್ ಮಾರ್ಕ್ಸ್ ಕಡಿಮೆ ಬಂದಿದೆ, ಆ ರೀತಿ ಏನಾದ್ರು ಇತ್ತಂದ್ರೆ ನೀವು ಈ ವಿಡಿಯೋನ ಶೇರ್ ಮಾಡಿ. ನಿಮ್ ಫ್ರೆಂಡ್ಸ್ಗೂ ಸಹ ತುಂಬಾ ಹೆಲ್ಪ್ ಆಗುತ್ತೆ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.